ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗೆ ಅರ್ಜಿ ಸಲ್ಲಿಸಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಕೊನೆವರೆಗೂ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋದಲ್ಲಿ 10ನೇ ತರಗತಿ 12ನೇ ತರಗತಿ ಪಾಸಾದ ಮಹಿಳಾ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆಯಲಾಗಿದೆ. 2024ನೇ ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳಿಗೆ 500ಕ್ಕೂ ಅಧಿಕ ಹುದ್ದೆಗಳನ್ನು ಕರೆಯಲಾಗಿದೆ. ಎಷ್ಟು ಜಿಲ್ಲೆಗಳಲ್ಲಿ ನಿಮ್ಮೊಂದು ಜಿಲ್ಲೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು, ಇದೇ ಇಲ್ಲ ಅಂತ ನೋಡ್ಕೊಳ್ಳಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮುಂದೆ ನಾನು ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಒಂದು ಜಾಬ್ಗೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸ್ಬೋದು. ಒಂದು ಜಾಬಿನ ಗುಡ್ ನ್ಯೂಸ್ ಏನಂದರೆ, ಈ ಒಂದು ಜಾಬ್ನು ನೀವು ಮೊಬೈಲಲ್ಲೇ ಅರ್ಜಿನ ಸಲ್ಲಿಸ್ಬೋದು ಮತ್ತು ಈಸಿಯಾಗಿ ಅರ್ಜಿನ ಸಲ್ಲಿಸ್ಬೋದು ಮತ್ತು ಯಾವುದೇ ರೀತಿಯ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪರೀಕ್ಷೆ ಕೂಡ ಇರುವುದಿಲ್ಲ. ಲಿಖಿತ ಪರೀಕ್ಷೆ ಆಗಲಿ ಅಥವಾ ದೈಹಿಕ ಪರೀಕ್ಷೆ ಆಗಲಿ ಯಾವುದೇ ಕೂಡ ಇರುವುದಿಲ್ಲ. ನೀವು ಆರಾಮ್ಸೆ ಅಪ್ಲೈ ಮಾಡ್ಬೋದು. ಮತ್ತು ಫ್ರೆಂಡ್ಸ್, 2024ನೇ ಸಾಲಿನಲ್ಲಿ ಸಂಬಳದ ವಿವರ ಎಷ್ಟಿರುತ್ತೆ, ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಸಂಬಳ ಜಾಸ್ತಿ ಇರುತ್ತೆ ಅಥವಾ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಫಿಷಿಯಲ್ ನೋಟಿಫಿಕೇಷನ್ ನಿಮ್ಗೆ ಕಾಣಿಸ್ತಾ ಇದೆ. ಇನ್ನು ಫ್ರೆಂಡ್ಸ್, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ. ಫ್ರೆಂಡ್ಸ್, ಶೈಕ್ಷಣಿಕ ಅರ್ಹತೆ ನೋಡಿದ್ರೆ ನೋಡಿ, ಅಂಗನವಾಡಿ ಕಾರ್ಯಕರ್ತರು ನೋಡಿ 12ನೇ ತರಗತಿ ಪಾಸಾಗಿರಬೇಕು. ಇನ್ನು ಅಂಗನವಾಡಿ ಸಹಾಯಕ ಅಭ್ಯರ್ಥಿಗಳಿಗೆ ನೋಡಿ 10ನೇ ತರಗತಿ ಪಾಸಾಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಹುದ್ದೆಗಳ ವಿವರ ನೋಡೋದಾದರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಡಿ 170 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಅಂಗನವಾಡಿ ಸಹಾಯಕ ಅಭ್ಯರ್ಥಿಗಳಿಗೆ ನೋಡಿ 393 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಫ್ರೆಂಡ್ಸ್, ವಯೋಮಿತಿ ನೋಡೋದಾದರೆ ಕನಿಷ್ಠ 19 ವರ್ಷದಿಂದ ಗರಿಷ್ಠ 35 ವರ್ಷಗಳು ಕೂಡ ಅಪ್ಲೈ ಮಾಡ್ಬೋದು. ಈ ಒಂದು ಜಾಬ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದಾದರೆ, ಅಭ್ಯರ್ಥಿಗಳಿಗೆ ನೋಡಿ ಮೆರಿಟ್ ಮೇಲೆ ಆಯ್ಕೆನ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನೀವು ತೆಗೆದಿರೋ ಮಾರ್ಕ್ಸ್ ಮೇಲೆ ಆಯ್ಕೆನ ಮಾಡ್ಕೊಳ್ತಾರೆ. ಅಂದರೆ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರೋದಿಲ್ಲ. ಇನ್ನು ಫ್ರೆಂಡ್ಸ್, ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮ್ಗೆ ಒಂದಿಷ್ಟು ದಾಖಲಾತಿಗಳು ಬೇಕಾಗಿರುತ್ತೆ. ಅದು ಯಾವುದು ಅಂತ ನಾನು ಹೇಳ್ತೀನಿ, ದಯವಿಟ್ಟು ಈ ಪಾರ್ಟ್ನ ಕೂಡ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ನು ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡಿದರೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಇದರಲ್ಲಿ ನಿಮ್ಗೆ ಅನ್ವಯಿಸಿದರೆ ಮಾತ್ರ ಈ ಡಾಕ್ಯುಮೆಂಟ್ಸ್ನ ಒಯ್ಯಬೇಕು, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ಫ್ರೆಂಡ್ಸ್, ಸಂಬಳದ ವಿವರ ನೋಡೋದಾದರೆ ಫ್ರೆಂಡ್ಸ್, ಯಾವುದೇ ರೀತಿ ಸಂಬಳದ ವಿವರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ನೋಟಿಫಿಕೇಶನ್ ಕೂಡ ಅವರು ಕೊಟ್ಟಿಲ್ಲ ಸಂಬಳದ ವಿವರ. ಇನ್ನೇಂದ್ರೆ ಮುಂದಿನ ದಿನಗಳಲ್ಲಿ ಕೊಟ್ಟಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೊಟ್ಟಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ ಕೂಡ ಇರುತ್ತೆ. ಅದನ್ನು ಜಾಯ್ನ್ ಆಗಿ ಅದರಲ್ಲಿ ಅಪ್ಡೇಟ್ ಡೇ ಟು ಡೇ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಅದನ್ನು ಜಾಯ್ನ್ ಆಗಿದ್ರೆ ನಿಮಗೆ ಬೇಗನೆ ಅಪ್ಡೇಟ್ ಸಿಗುತ್ತೆ. ಇನ್ನು ಫ್ರೆಂಡ್ಸ್, ಕೊನೆಯದಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ನೋಡೋದಾದ್ರೆ, ಇನ್ನೇನು ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ. ಇನ್ನು ಎಂಡ್ ಆಗೋ ಡೇಟ್ ಬಂದುಬಿಟ್ಟು 19/4/2024 ಆಗಿದೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಫ್ರೆಂಡ್ಸ್, ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಇಷ್ಟು ಜಿಲ್ಲೆಯಲ್ಲಿ ಖಾಲಿ ಇದೆ. ಫ್ರೆಂಡ್ಸ್, ಇನ್ನು ಹೇಗೆ ಅಪ್ಲೈ ಮಾಡಬೇಕಂತ ನೋಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಮಿನಿ ಅಂಗನವಾಡಿ ವರ್ಕರ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಜಿಲ್ಲೆ ಹೆಸರು ಅಂತ ಹೇಳಿದೆಯಲ್ಲ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಜಿಲ್ಲೆ ಹೆಸರು ಅಂತಿದೆ, ಸೆಲೆಕ್ಟ್ ಡಿಸ್ಟಿಕ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ನಿಮ್ದು ಯಾವ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಸದ್ಯಕ್ಕೆ ನಾನು ತುಮಕೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ತುಮಕೂರು ಅಂತ ಇಲ್ಲಿ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳೆ. ನೆಕ್ಸ್ಟ್ ಇಲ್ಲಿ ನೋಡಿ ಪ್ರಾಜೆಕ್ಟ್ನ ಆಯ್ಕೆ ಮಾಡಿ ಅಂತಿದ್ದಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳೆ. ಅಂದರೆ ಯಾವ ತಾಲೂಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಕೇಳ್ತಾ ಇದೆ, ಯಾವ ತಾಲೂಕಲ್ಲಿ ಅಂತ ಕೇಳ್ತಾ ಇದೆ. ನೋಡಿ, ಎಲ್ಲ ಕಡೆ ಸೀರಾ ಎಲ್ಲ ತುಂಬ ಕಡೆ ಇದೆ. ನಾನು ಜಸ್ಟ್ ಇಲ್ಲಿ ಸೀರಾ ಅಂತೇಳಿ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಿಟ್ಟು ನೋಟಿಫಿಕೇಷನ್ ನಂಬರ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನೋಡಿ ಪೋಸ್ಟ್ ಆಯ್ಕೆ ಮಾಡೋದು, ಇನ್ನು ಹುದ್ದೆಗಳ ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಅಂಗನವಾಡಿ ವರ್ಕರ್ಸ್ ಅಂತ ಇದೆ. ಮತ್ತು ನೆಕ್ಸ್ಟ್ ಅಂಗನವಾಡಿ ಹೆಲ್ಪರ್ ಅಂತಿದೆ. ನೀವು ವರ್ಕರ್ಸಿಗೆ ಅಪ್ಲೈ ಮಾಡಿದ್ರೆ ವರ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಹೆಲ್ಪರಿಗಾದರೆ ಹೆಲ್ಪರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ವರ್ಕರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಅಂತೇಳಿ ಸೆಲೆಕ್ಟ್ ಮಾಡಿ. ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ RD ನಂಬರ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ RB ನಂಬರ್ನ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು RD ನಂಬರ್ನ ಫಿಲ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಆದಮೇಲೆ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಯಾವ ಜಿಲ್ಲೆ ಅಲ್ಲಿ ಖಾಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬೇಸಿಕ್ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಫುಲ್ ಈಸಿಯಾಗಿರುತ್ತೆ. ಸೊ ಯಾವುದೇ ರೀತಿಯ ಟಫ್ ಏನಿರಲ್ಲ, ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಎಲ್ಲ ಡೇಟ್ ಆಫ್ ಬರ್ತು, SLC ಮಾರ್ಕ್ಸ್ ಕಾರ್ಡು, ನೇಮ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಡೆಫಿನೆಟ್ಲಿ ಆನ್ಸರ್ ನಿಮಗೆ ಕೊಡ್ತೀನಿ. ಮತ್ತೇನೆಂದರೆ ಇನ್ನೂ ಫುಲ್ ಡೀಟೇಲಾಗಿ ವಿಡಿಯೋ ಮಾಡ್ಬೋದಾಗಿತ್ತು, ಬಟ್ ಇದರಲ್ಲಿ ವಿಡಿಯೋ ಫುಲ್ ಲೆಂದಿಯಾಗಿ ಹೋಗುತ್ತೆ. ಸೊ ಇನ್ನೊಂದು ಡೀಟೇಲ್ ಆಗಿರೋ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಪಾರ್ಟ್ 2 ಅಂತ ಕಮೆಂಟ್ ಬಿಟ್ಟು ನಾನು ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಅಷ್ಟೇ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.